ಶ್ರೀಮಾತೆ ಶಾರದಾ ದೇವಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಾಧನೆ. ಶ್ರೀರಾಮಕೃಷ್ಣ ಮತ್ತು ಶಾರದಾ ದೇವಿ ಇವರ ಸಂಬಂಧದಲ್ಲಿ ಮುಖ್ಯವಾಗಿ 3 ಮುಖಗಳನ್ನು ಕಾಣುತ್ತೇವೆ. ಪತಿ ಪತ್ನಿ ಸಂಬಂಧ, ಸೇವಕ ಸೇವ್ಯ ಸಂಬಂಧ ಮತ್ತು ಗುರು ಶಿಷ್ಯ ಸಂಬಂಧ. ಅತ್ಯಂತ ಪರಿಶುದ್ಧ, ಕಾಮವಾಸನಾ ಶೂನ್ಯ, ಮಧುರ ಪತಿ ಪತ್ನಿ ಸಂಬಂಧವನ್ನು ದಿವ್ಯ ದಾಂಪತ್ಯದಲ್ಲಿ ಚಿತ್ರಿಸಿ ಆಗಿದೆ. ಸೇವ್ಯ ಸೇವಕ ಸಂಬಂಧವನ್ನು ಹಿಂದಿನ ಅಧ್ಯಾಯದಲ್ಲಿ ಕಾಣಬಹುದು. ಈ ಅಧ್ಯಾಯದಲ್ಲಿ ಗುರು ಶಿಷ್ಯ ಸಂಬಂಧವನ್ನು ಅದಕ್ಕನುಗುಣವಾಗಿ ಶ್ರೀಮಾತೆಯವರು ದಕ್ಷಿಣೇಶ್ವರದಲ್ಲಿ ಮಾಡಿದ ಆಧ್ಯಾತ್ಮಿಕ ಸಾಧನೆಯನ್ನು ಚಿತ್ರಿಸಲಾಗುವುದು. ಶ್ರೀರಾಮಕೃಷ್ಣರು ಒಂದು ನಿರ್ದಿಷ್ಟ ಕಾಲದವರೆಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತವಾಗಿದ್ದುದನ್ನು ನಾವು ನೋಡುತ್ತೇವೆ. ಹಂತ ಹಂತವಾಗಿ ಅವರು ಸಾಧನೆಯಲ್ಲಿ ಮುಂದುವರೆದುದನ್ನು ನಾವು ಕಾಣಬಹುದು. ಅವರು ಗೈದ ಸಾಧನೆ ಪರಮಾದ್ಭುತ, ಹಿಂದೆಂದೂ ಕೇಳರಿಯದ ಅಪೂರ್ವ ಸಾಹಸ. ಅವರ ದಿವ್ಯೋನ್ಮಾದ ಎಷ್ಟೊಂದು ತೀವ್ರವಾಗಿತ್ತೆಂದರೆ, ಯಾವುದೋ ಒಂದು ಬಗೆಯ ಸಾಧನೆಯಿಂದ ಭಗವಂತನನ್ನು ಅನುಭವಿಸಿದರೆ ಸಾಲದು. ಎಲ್ಲಾ ಬಗೆಯ ಸಾಧನೆಗಳ ಮೂಲಕ, ಎಲ್ಲ ಭಾವಗಳ ಮೂಲಕ, ಎಲ್ಲ ಧರ್ಮಗಳ ಮೂಲಕ ಭಗವದಾನಂದವನ್ನು ಸವಿಯಬೇಕು ಎಂಬುದಾಗಿತ್ತು ಅವರ ಬಯಕೆ. ಸುದೀರ್ಘ 12 ವರ್ಷಗಳವರೆಗೆ ದಕ್ಷಿಣೇಶ್ವರದಲ್ಲಿ ಅವರು ಎಸಗಿದ ಕಠೋರ ಸಾಧನೆ ಎಂಥವರನ್ನು ಬೆರಗುಗೊಳಿಸುವಂತಹದ್ದು. ಆದರೆ ಶ್ರೀಮಾತೆಯವರ ಸಾಧನೆಯ ವಿಷಯದಲ್ಲಿ ಈ ರೀತಿ ನಿರ್ದಿಷ್ಟವಾಗಿ ಹೇಳುವಂತಿಲ್ಲ. ಅವರ ಸಾಧನೆ ಒಂದು ನಿರ್ದಿಷ್ಟ ಕಾಲಕ್ಕೂ ಸೀಮಿತವಲ್ಲ. ಭಾವ ಸಮಾಧಿಗಳ ಅದ್ಭುತ ದೃಶ್ಯಗಳನ್ನು ನಾನವರಲ್ಲಿ ಹೆಚ್ಚು ಕಾಣುವುದಿಲ್ಲ. ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದಲ್ಲಿ ಅವರ ಪಾತ್ರವೇ ಬೇರೆ. ಭಾವ ಸಮಾಧಿ ಇತ್ಯಾದಿಗಳನ್ನು ಅವರು ಪ್ರಕಾಶಪಡಿಸುತ್ತಿರಲಿಲ್ಲ. ಸ್ವಾಮಿ ಪ್ರೇಮಾನಂದರು ಈ ವಿಷಯವಾಗಿ ಹೀಗೆ ಹೇಳುತ್ತಿದ್ದರು: ಅವರು ಶಕ್ತಿ ರೂಪಿಣಿ ತಾನೇ. ಭಾವ ಸಮಾಧಿ ಹೊರಗೆ ಪ್ರಕಾಶಗೊಳ್ಳುವಂತೆ ಹತೋಟಿಯಲ್ಲಿಡುವ ಸಾಮರ್ಥ್ಯವಿದೆ ಅವರಿಗೆ. ಠಾಕೋರರಿಗೆ ಅದು ಸಾಧ್ಯವಾಗುತ್ತಿರಲಿಲ್ಲ, ಹೊರಗೆ ಬಂದು ಬಿಡುತ್ತಿತ್ತು. ಶ್ರೀಮಾತೆಯವರಿಗೂ ಭಾವ ಸಮಾಧಿಗಳು ಆಗುತ್ತವೆ, ಆದರೆ ಇತರರಿಗೆ ತಿಳಿಯಲಾಗುವುದೇ? ಶ್ರೀಮಾತೆಯವರ ಸಾಧನಾ ಜೀವನದಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುವ ಅಂಶ ಕರ್ಮಯೋಗ. ಅವರು ತಮ್ಮ ಬಾಳಿನುದ್ದಕ್ಕೂ ಕರ್ಮನಿರತರಾಗಿದ್ದರು. ನಿರ್ಜನ ಪ್ರದೇಶಕ್ಕೆ ಹೋಗಿ ತಪಸ್ಸನ್ನಾಚರಿಸಿದವರಲ್ಲ ಅವರು. ನಾನಾ ರೀತಿಯ ಜನಗಳ ನಡುವೆ, ನಾನಾ ರೀತಿಯ ಪರಿಸರದಲ್ಲಿ ಅವರು ಬಾಳಿದರು ಮತ್ತು ನಾನಾ ರೀತಿಯ ಕರ್ಮಗಳನ್ನು ಮಾಡಿದರು. ಅವರ ಮನಸ್ಸು ಮಾತ್ರ ಯಾವಾಗಲೂ ಭಗವದಾಭಿಮುಖವಾಗಿರುತ್ತಿತ್ತು. ಭಕ್ತಿಯ ತೈಲವನ್ನು ಹಚ್ಚಿಕೊಂಡು ಎಲ್ಲವನ್ನೂ ಮಾಡಿದರು, ಎಲ್ಲರೊಡನೆಯೂ ಬಾಳಿದರು. ಆದ್ದರಿಂದ ಅವರ ಮನಸ್ಸಿಗೆ ಯಾವುದೂ ಅಂಟಲಿಲ್ಲ. ನಿಷ್ಕಾಮ ಕರ್ಮಯೋಗ ಅವರು ತೋರಿಸಿಕೊಟ್ಟ ಪರಮಾದರ್ಶ. ಪಾಲಿಗೆ ಬಂದ ಕೆಲಸವನ್ನು ಭಗವತ್ ಪ್ರೀತ್ಯರ್ಥವಾಗಿ ಫಲಾಪೇಕ್ಷೆಯಿಲ್ಲದೆ ಕರ್ತೃತ್ವ ಬುದ್ಧಿಯನ್ನು ತೊರೆದು ಮಾಡುವುದು ಕರ್ಮಯೋಗ ಎಂಬುದನ್ನು ಅವರು ತೋರಿಸಿಕೊಟ್ಟರು. ಶ್ರೀರಾಮಕೃಷ್ಣರೇ ಅವರಿಗೆ ಯಾವಾಗಲೂ ಹೇಳುತ್ತಿದ್ದರು: ನೋಡು, ಹೆಂಗಸರು ಕೆಲಸವಿಲ್ಲದೆ ಸೋಮಾರಿಗಳಾಗಿ ಕುಳಿತಿರಬಾರದು. ಸುಮ್ಮನೆ ಕುಳಿತಿದ್ದರೆ ಕೆಲಸಕ್ಕೆ ಬಾರದ ಆಲೋಚನೆಗಳು ಏಳುತ್ತವೆ. ಅಷ್ಟೇ ಅಲ್ಲ, ಕೆಟ್ಟ ಆಲೋಚನೆಗಳೂ ಏಳುತ್ತವೆ. ಕೇವಲ ಉಪದೇಶ ಮಾಡಿ ಸುಮ್ಮನೆ ಇದ್ದು ಬಿಡುತ್ತಿರಲಿಲ್ಲ ಶ್ರೀರಾಮಕೃಷ್ಣರು. ಅದು ಕಾರ್ಯಗತಗೊಳ್ಳುವಂತೆ ನೋಡಿಕೊಳ್ಳುತ್ತಿದ್ದರು. ಒಂದಿಷ್ಟು ಗೋಣಿ ನಾರನ್ನು ತರಿಸಿ ಶಾರದಾದೇವಿಯವರಿಗೆ ಕೊಟ್ಟು ಹೇಳುತ್ತಾರೆ: ನೋಡು, ಇದಕ್ಕೆ ಹುರಿ ಹಾಕಿ ಹಗ್ಗ ಮಾಡಿ ನನಗೋಸ್ಕರ ಒಂದು ತೂಗ ಸಾರೆ ತಯಾರಿಸಿಕೊಡು. ನನ್ನ ಹತ್ತಿರಕ್ಕೆ ಹಲವಾರು ಜನ ಯುವಕರು ಬರುತ್ತಿರುತ್ತಾರೆ, ಅವರಿಗೋಸ್ಕರ ಸಿಹಿ ತಿಂಡಿ ಇಟ್ಟುಕೊಳ್ಳುತ್ತೇನೆ ಅದರಲ್ಲಿ. ಶ್ರೀಮಾತೆಯವರು ಹೇಳಿದಂತೆಯೇ ಮಾಡಿದರು. ಅನಂತರ ಒಂದು ಚೀಲ ಹೊಲಿದು ಅದರಲ್ಲಿ ಉಳಿದ ನಾರನ್ನೆಲ್ಲ ತುಂಬಿಸಿ ಒಂದು ತಲೆದಿಂಬನ್ನು ತಯಾರಿಸಿಕೊಟ್ಟರು. ರಾತ್ರಿ ಅವರು ಮಲಗಿಕೊಳ್ಳುವುದಕ್ಕೆ ಏನು ವ್ಯವಸ್ಥೆ ಎಂದರೆ ಒಂದು ಗೋಣಿ ತಾಟು, ಅದರ ಮೇಲೆ ಒರಟು ಚಾಪೆ ಅಷ್ಟೆ. ಈಗ ಒಂದು ತಲೆದಿಂಬೂ ಆಯಿತು. ಚಳಿ, ಸೆಕೆ, ಮಳೆ ಎಲ್ಲಾ ಕಾಲದಲ್ಲಿಯೂ ಅವರ ಹಾಸಿಗೆ ಇಷ್ಟೆ. ಅದರ ಮೇಲೂ ಅವರು ಸುಖವಾಗಿಯೇ ನಿದ್ರಿಸುತ್ತಿದ್ದರು. ಉದ್ಬೋಧನದ ಮನೆಯಲ್ಲಿ ಮೆತ್ತನೆಯ ಹಾಸಿಗೆಯ ಮೇಲೆ ಕುಳಿತು ಭಕ್ತರ ಹತ್ತಿರ ಮಾತನಾಡುತ್ತಾ ಹೇಳಿದ್ದುಂಟು: ಇಂದು ಈ ಹಾಸಿಗೆಯ ಮೇಲೆ ಹೇಗೆ ನಿದ್ರಿಸುತ್ತಿದ್ದೇನೆಯೋ ಅಂದು ಆ ಹಾಸಿಗೆಯ ಮೇಲೂ ಅಷ್ಟೇ ಸುಖವಾಗಿ ನಿದ್ರೆ ಮಾಡಿದೆ. ನನಗೆ ಯಾವ ವ್ಯತ್ಯಾಸವೂ ಕಾಣಲಿಲ್ಲ.
ಕರ್ಮ ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿಣಮಿಸಬೇಕಾದರೆ ಅದರೊಡನೆ ಧ್ಯಾನ ಭಕ್ತಿಗಳೂ ಸೇರಿರಬೇಕು. ಧ್ಯಾನಾಭ್ಯಾಸದಿಂದ ಮನಸ್ಸು ಏಕಾಗ್ರಗೊಳ್ಳುವುದು. ಇಚ್ಛೆಯು ಆಸೆಗಳ ಹಿಡಿತದಿಂದ ಮುಕ್ತವಾಗಿ ಭಗವದಭಿಮುಖವಾಗುತ್ತದೆ. ಇದು ಕರ್ಮದಲ್ಲಿ ಎಲ್ಲಾ ರೀತಿಯ ಸಂಕಲ್ಪವನ್ನು ತ್ಯಜಿಸಲು ಅನುವಾಗುವುದು. ಆದರೆ ಬರೀ ಸಂಕಲ್ಪರಹಿತ ಕರ್ಮ ಯಾಂತ್ರಿಕವಾಗಬಹುದು. ಇದನ್ನು ತಪ್ಪಿಸಲು ಭಕ್ತಿಯನ್ನು ಮೈಗೂಡಿಸಿಕೊಂಡರೆ ಎಲ್ಲ ಕರ್ಮವನ್ನು ಭಗವದರ್ಪಣ ಮನೋಭಾವದಿಂದ ಮಾಡಲಾದೀತು. ಹೀಗೆ ಕರ್ಮ ಅರ್ಥಪೂರ್ಣವಾಗುವುದು, ಆನಂದದಾಯಕವಾಗುವುದು. ಆದ್ದರಿಂದ ಶ್ರೀರಾಮಕೃಷ್ಣರು ಶ್ರೀಮಾತೆಯವರಿಗೆ ನೀಡುತ್ತಿದ್ದ ಉಪದೇಶದಲ್ಲಿ ಧ್ಯಾನ ಭಕ್ತಿಗಳಿಗೆ ಹೆಚ್ಚು ಪ್ರಾಧಾನ್ಯ ನೀಡುತ್ತಿದ್ದರು. ಒಂದು ದಿನ ಅವರು ಹೇಳಿದರು, ಚಂದ ಮಾಮ ಎಲ್ಲರಿಗೂ ಮಾಮ, ಹಾಗೆಯೇ ಈಶ್ವರನು ಎಲ್ಲರಿಗೂ ಸೇರಿದವನು. ಎಲ್ಲರಿಗೂ ಅವನನ್ನು ಕರೆಯುವ ಅಧಿಕಾರವಿದೆ. ಯಾರು ಕರೆಯುತ್ತಾರೋ ಅವರಿಗೆ ದರ್ಶನವಿತ್ತು ಕೃತಾರ್ಥರನ್ನಾಗಿಸುವನು. ನೀನು ಕರೆದರೆ ನಿನಗೂ ದರ್ಶನ ನೀಡುವನು. ಈ ಉಪದೇಶವನ್ನು ಅವರು ಷೋಡಶಿ ಪೂಜೆಗೆ ಮೊದಲು ನೀಡಿದರಂತೆ. ಇದು ಶ್ರೀಮಾತೆಯವರ ಮೇಲೆ ತುಂಬಾ ಪ್ರಭಾವ ಬೀರಿತ್ತು. ಇನ್ನೊಂದು ದಿನ ಶ್ರೀಮಾತೆಯವರು ಊಟವಿಯ್ಯಲು ಶ್ರೀರಾಮಕೃಷ್ಣರ ಕೋಣೆಗೆ ಹೋಗಿದ್ದರು. ಬಟ್ಟೆಯಿಂದ ಮುಖ ಮುಚ್ಚಿಕೊಂಡರು. ಅಂದು ಶ್ರೀರಾಮಕೃಷ್ಣರು ಭಗವತ್ ಸಂಬಂಧವಾಗಿಯೂ ಆಧ್ಯಾತ್ಮಿಕ ಜೀವನದ ಬಗ್ಗೆಯೂ ಮಾತನಾಡಲು ಪ್ರಾರಂಭಿಸಿದರು. ಬರಬರುತ್ತಾ ಅವರ ಸ್ಫೂರ್ತಿ ಇಮ್ಮಡಿಸಿತು. ಮಾತು ನಿಲ್ಲಲೇ ಇಲ್ಲ. ಹೀಗೆ ಇಡೀ ರಾತ್ರಿ ಕಳೆದು ಹೋಯಿತು. ಅವರಿಗೆ ಸಮಯದ ಪ್ರಜ್ಞೆ ಇರಲಿಲ್ಲ. ಶ್ರೀಮಾತೆಯವರು ಎಲ್ಲವನ್ನೂ ಮರೆತು ಮಂತ್ರಮುಗ್ಧರಾಗಿ ಅವರ ಮಾತನ್ನು ಕೇಳುತ್ತಾ ಇದ್ದರು. ಬೆಳಗಾದ ಮೇಲೆ ತಮ್ಮ ಮುಖದ ಮೇಲಿನ ಪರದೆ ಸರಿದು ಹೋಗಿರುವುದು ಅವರಿಗೆ ತಿಳಿಯಿತು. ಕೂಡಲೇ ಮುಖ ಮರೆಸಿಕೊಂಡು ಹೊರಟು ಹೋದರು. ಇದೊಂದು ಶ್ರೀರಾಮಕೃಷ್ಣರ ತರಬೇತಿಯ ವೈಶಿಷ್ಟ್ಯ. ಮತ್ತೊಮ್ಮೆ ಶ್ರೀರಾಮಕೃಷ್ಣರು ಶಾರದಾದೇವಿಯವರಿಗೆ ಯೋಗಾಭ್ಯಾಸದ ಕುರಿತಾಗಿ ಹಲವಾರು ವಿಷಯಗಳನ್ನು ತಿಳಿಸುತ್ತಾ ಒಂದು ಕಾಗದದ ಮೇಲೆ ಷಟ್ಚಕ್ರಗಳ ನಕ್ಷೆಯನ್ನು ಬರೆದು ತೋರಿಸಿ ಅವುಗಳ ವೈಶಿಷ್ಟ್ಯವನ್ನು ವಿವರಿಸಿದರು. ಅವರು ಆಧ್ಯಾತ್ಮಿಕ ಚರ್ಚೆಗೂ ಸ್ಫೂರ್ತಿ ನೀಡುತ್ತಿದ್ದರು. ಒಂದು ದಿನ ಶ್ರೀಮಾತೆ ಮತ್ತು ಲಕ್ಷ್ಮೀ ಇವರೊಡನೆ ಆಧ್ಯಾತ್ಮಿಕ ವಿಷಯವಾಗಿ ಬಹಳ ಹೊತ್ತು ಮಾತನಾಡಿ ಕೊನೆಯಲ್ಲಿ ಲಕ್ಷ್ಮಿಗೆ ಹೇಳಿದರು, ಈಗ ಕೇಳಿದ್ದನ್ನು ನಿನ್ನ ಚಿಕ್ಕಮ್ಮನೊಡನೆ ಇಂದು ರಾತ್ರಿ ಚರ್ಚಿಸು. ನೀನು ಹಸುಗಳು ಮೆಲಕು ಹಾಕುವುದನ್ನು ನೋಡಿರುವೆ. ಹಗಲು ಹೊತ್ತು ಅವು ಹೊಲದಲ್ಲಿ ಹುಲ್ಲನ್ನು ಮೇದು ರಾತ್ರಿ ಅದನ್ನು ಮೆಲುಕು ಹಾಕುತ್ತವೆ. ಹಾಗೆಯೇ ಈಗ ಕಲಿತಿದ್ದನ್ನು ಚಿಕ್ಕಮ್ಮನೊಡನೆ ಚರ್ಚೆ ಮಾಡು. ಆಗ ನನ್ನ ಮಾತುಗಳು ಮರೆತು ಹೋಗುವುದಿಲ್ಲ. ಅನೇಕ ವರ್ಷಗಳ ನಂತರ ಶ್ರೀರಾಮಕೃಷ್ಣ ವಚನ ವೇದವನ್ನು ಅವರಿಗೆ ಯಾರೋ ಓದಿ ಹೇಳುತ್ತಿರುವಾಗ ಶ್ರೀಮಾತೆಯವರಂದರು, ನನಗವರು ಎಂತೆಂಥ ಒಳ್ಳೆಯ ಉಪದೇಶವಿಯುತ್ತಿದ್ದರು. ನನಗೆ ಬರೆಯಲು ಬರುತ್ತಿದ್ದರೆ ಅದನ್ನೆಲ್ಲ ಬರೆದಿಟ್ಟುಕೊಳ್ಳುತ್ತಿದ್ದೆ. ಶ್ರೀರಾಮಕೃಷ್ಣರು ಕೇವಲ ಉಪದೇಶ ಮಾಡಿ ಬಿಡುವವರಲ್ಲ, ಶಿಷ್ಯರು ಅದನ್ನು ಸರಿಯಾಗಿ ಅನುಸರಿಸುವಂತೆ ಮಾಡುತ್ತಿದ್ದರು. ಅವರ ಹಾದಿಯಲ್ಲಿ ಬರುವ ಅಡಚಣೆಗಳನ್ನೆಲ್ಲ ನಿವಾರಿಸುತ್ತಿದ್ದರು. ಶ್ರೀಮಾತೆಯವರ ಆಧ್ಯಾತ್ಮಿಕ ಸಾಧನೆಯ ಕಡೆ ಸದಾ ಅವರ ಕಣ್ಣಿತ್ತು. ಅವರು ಪ್ರತಿನಿತ್ಯ ನಿಯಮಿತ ಭಾವದಲ್ಲಿ ಧ್ಯಾನ ಮಾಡುತ್ತಾರೆಯೇ ಇಲ್ಲವೇ ಎಂಬುದನ್ನು ನೋಡಿಕೊಳ್ಳುತ್ತಿದ್ದರು. ಬೆಳಿಗ್ಗೆ 3 ಗಂಟೆಯ ಹೊತ್ತಿಗೆ ನಹಬತಿನ ಬಾಗಿಲ ಹತ್ತಿರ ಹೋಗಿ ಲಕ್ಷ್ಮಿಯನ್ನು ಕರೆಯುತ್ತಿದ್ದರು. ಏನು, ನಿನ್ನ ಚಿಕ್ಕಮ್ಮನನ್ನು ಎಬ್ಬಿಸು. ಎಷ್ಟು ಹೊತ್ತು ನಿದ್ರಿಸುವುದು? ಬೆಳಗಾಗುತ್ತಿದೆ. ಧ್ಯಾನಕ್ಕೆ ಕುಳಿತುಕೊಳ್ಳಿ. ಚಳಿಗಾಲದಲ್ಲಿ ಲಕ್ಷ್ಮಿ ಹೆಚ್ಚು ಹೊತ್ತು ಮಲಗಿಕೊಂಡಿರಲೆಂದು ಶ್ರೀಮಾತೆಯವರ ಬಯಕೆ. ಶ್ರೀರಾಮಕೃಷ್ಣರು ಹೊರಗಡೆ ಬಂದಿದ್ದಾರೆಂದು ತಿಳಿದಾಗ ಲಕ್ಷ್ಮಿಯ ಕಿವಿಯಲ್ಲಿ ಪಿಸುಗುಡುತ್ತಿದ್ದರು, ಸುಮ್ಮನೆ ಇರು, ಅವರಿಗೆ ನಿದ್ರೆ ಬರುವುದಿಲ್ಲ. ಇನ್ನೂ ಏಳುವ ಸಮಯವಾಗಿಲ್ಲ. ಇನ್ನು ಕಾಗೆ ಕೋಗಿಲೆಗಳ ಕೂಗು ಕೇಳುತ್ತಿಲ್ಲ. ಏಳಬೇಡ ಹಾಸಿಗೆಯಿಂದ. ಒಳಗಿನಿಂದ ಯಾವ ಸದ್ದು ಕೇಳಿಸದೆ ಅವರು ಇನ್ನೂ ನಿದ್ರಿಸುತ್ತಿರುವರೆಂದು ಭಾವಿಸಿ ಶ್ರೀರಾಮಕೃಷ್ಣರು ಕೆಲವೊಮ್ಮೆ ಬಾಗಿಲ ಮೂಲಕ ನೀರನ್ನು ಒಳಗೆ ಸುರಿಯುತ್ತಿದ್ದರು. ಹಾಸಿಗೆ ಒದ್ದೆಯಾಗುವುದೆಂಬ ಭಯದಿಂದ ಇಬ್ಬರು ದಡದಡನೆ ಎದ್ದು ಬಿಡುತ್ತಿದ್ದರು. ಕೆಲವೊಮ್ಮೆ ಹಾಸಿಗೆ ಒದ್ದೆಯಾದುದೂ ಉಂಟು. ಹೀಗೆ ಲಕ್ಷ್ಮಿಗೆ ಬೆಳಿಗ್ಗೆ ಬೇಗ ಏಳುವುದು ಅಭ್ಯಾಸವಾಯಿತು. ಶ್ರೀಮಾತೆ ಮತ್ತು ಲಕ್ಷ್ಮೀದೇವಿ ಇವರಿಬ್ಬರು ಉತ್ತರದ ಕಡೆ ಪೂರ್ಣಾನಂದ ಎಂಬ ಹೆಸರಿನ ವೃದ್ಧ ಸನ್ಯಾಸಿಯಿಂದ ಕಾಮುರಾಪುರದಲ್ಲಿರುವಾಗ ಶಕ್ತಿ ಮಂತ್ರವೊಂದನ್ನು ಪಡೆದಿದ್ದರು.
ದಕ್ಷಿಣೇಶ್ವರದಲ್ಲಿ ವಾಸಿಸುತ್ತಿರುವಾಗ ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ನಾಲಿಗೆಯ ಮೇಲೆ ಏನೋ ಬರೆದರು. ಮರುದಿನ ಶ್ರೀಮಾತೆ ಲಕ್ಷ್ಮೀದೇವಿಗೆ ಹೇಳಿದರು, ನಿನ್ನೆ ಅವರು ನಾಲಿಗೆಯ ಮೇಲೆ ಬರೆದರು, ನಿನಗೂ ಬರೆಯುತ್ತಾರೆ, ಹೋಗು. ಇದಾದ ಮೇಲೆ ಒಂದು ದಿನ ಶ್ರೀರಾಮಕೃಷ್ಣರು ಲಕ್ಷ್ಮೀದೇವಿಯ ನಾಲಿಗೆಯ ಮೇಲೂ ರಾಧಾಕೃಷ್ಣರ ಬೀಜ ಮಂತ್ರವನ್ನು ಬರೆದರು. ಅವಳು ಮೊದಲೇ ಶಕ್ತಿ ಮಂತ್ರವನ್ನು ಪಡೆದಿದ್ದಳೆಂಬುದನ್ನು ತಿಳಿದು, ಪರವಾಗಿಲ್ಲ, ನಾನು ಸರಿಯಾದ ಮಂತ್ರವನ್ನೇ ಕೊಟ್ಟಿರುವೆ ಎಂದರು. ಪ್ರತಿದಿನ ಶ್ರೀಮಾತೆಯವರು ಬೆಳಿಗ್ಗೆ 3 ಗಂಟೆಗೆ ಎದ್ದು ನಹಬತಿನ ಪಶ್ಚಿಮ ವರಾಂಡದಲ್ಲಿ ದಕ್ಷಿಣಾಭಿಮುಖವಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಇದನ್ನು ಎಂದೂ ಅವರು ವ್ಯತಿಕ್ರಮಿಸುತ್ತಿರಲಿಲ್ಲ. ಒಂದು ದಿನ ಶರೀರದಲ್ಲಿ ಸೌಖ್ಯವಿಲ್ಲದಿದ್ದುದರಿಂದ ಧ್ಯಾನಕ್ಕೆ ಕುಳಿತುಕೊಳ್ಳುವುದು ಸ್ವಲ್ಪ ತಡವಾಯಿತು. ಮುಂದೆ ಆಲಸ್ಯದಿಂದ ದಿನದಿನವೂ ಹೆಚ್ಚು ಹೆಚ್ಚು ತಡವಾಗುತ್ತಾ ಹೋಯಿತು. ಆಗ ಶ್ರೀಮಾತೆಯವರಿಗೆ ಅರ್ಥವಾಯಿತು, ಅದರಲ್ಲಿ ದೃಢನಿಷ್ಠೆ ಬೇಕು ಮತ್ತು ಸಂಪೂರ್ಣ ಮನಸ್ಸನ್ನು ಅದರಲ್ಲಿ ಹರಿಸಬೇಕು. ಮುಂದೆ ಈ ವಿಷಯದಲ್ಲಿ ಅವರು ತುಂಬಾ ಎಚ್ಚರಿಕೆಯಿಂದಿರುತ್ತಿದ್ದರು. ಅವರ ಸಾಧನೆಯ ಇನ್ನೊಂದು ಪ್ರಧಾನ ಅಂಶ ಜಪ. ಅವರು ಜಪವನ್ನು ಎಂದೂ ನಿಲ್ಲಿಸಿದವರಲ್ಲ. ದಕ್ಷಿಣೇಶ್ವರದಲ್ಲಿರುವಾಗಲಂತೂ ಅತ್ಯಧಿಕ ಸಂಖ್ಯೆಯಲ್ಲಿ ಜಪ ಮಾಡುತ್ತಿದ್ದರು. ಒಂದು ದಿನ ಮಾತಿನ ಸಂದರ್ಭದಲ್ಲಿ ನಳಿನಿ ದೇವಿಗೆ ಹೇಳಿದರು, ನಾನು ನಿನ್ನ ವಯಸ್ಸಿನವಳಿರುವಾಗ ಎಷ್ಟೊಂದು ಕೆಲಸ ಮಾಡುತ್ತಿದ್ದೆ. ಅಷ್ಟಾದರೂ ಪ್ರತಿನಿತ್ಯ 1,00,000 ಜಪ ಮಾಡುತ್ತಿದ್ದೆ. ಈ ಧ್ಯಾನ ಜಪಗಳ ಜೊತೆಗೆ ನಿರಂತರ ಪ್ರಾರ್ಥನೆ ನಡೆದೇ ಇರುತ್ತಿತ್ತು. ರಾತ್ರಿ ಸ್ವಚ್ಛ ಗಂಗಾ ನದಿಯಲ್ಲಿ ಚಂದ್ರನ ಪ್ರತಿಬಿಂಬವನ್ನು ನೋಡಿ ಅವರು ಪ್ರಾರ್ಥಿಸುತ್ತಿದ್ದರು. ಚಂದ್ರನಲ್ಲಿಯೂ ಕಳಂಕವಿದೆ. ನನ್ನ ಮನಸ್ಸಿನಲ್ಲಿ ಯಾವ ಕಲ್ಮಶವೂ ಇರದಿರಲಿ. ಸ್ವಾಭಾವಿಕವಾಗಿಯೇ ಅಂತರ್ಮುಖಿಗಳಾಗಿದ್ದಾಗ ಅವರ ಮನಸ್ಸು ಈಗ ಧ್ಯಾನಾಭ್ಯಾಸದಿಂದ ಸಂಪೂರ್ಣ ಏಕಾಗ್ರಗೊಂಡಿತು. ಸಾಧನೆಯ ಬಗ್ಗೆ ಅವರ ನುಡಿಗಳಿವು. ಹೋರಾಡಬೇಕು. ದೃಢ ಪ್ರಯತ್ನವಿಲ್ಲದೆ ಏನನ್ನೂ ಸಾಧಿಸಲಾಗದು. ಸಂಸಾರದ ಕಾರ್ಯಗಳ ನಡುವೆಯೂ ಒಂದು ನಿರ್ದಿಷ್ಟ ಸಮಯವನ್ನು ಸಾಧನೆಗೆ ವಿನಿಯೋಗಿಸಬೇಕು. ನನ್ನ ವಿಚಾರ ಏನು ಹೇಳಲಿ ಮಗು? ಆಗ ದಕ್ಷಿಣೇಶ್ವರದಲ್ಲಿ ರಾತ್ರಿ 3 ಗಂಟೆಗೆ ಎದ್ದು ಜಪಕ್ಕೆ ಕುಳಿತುಕೊಳ್ಳುತ್ತಿದ್ದೆ. ಬಾಹ್ಯ ಪ್ರಜ್ಞೆಯೇ ಇರುತ್ತಿರಲಿಲ್ಲ. ಒಂದು ದಿನ ರಾತ್ರಿ ನೀರವ ವಾತಾವರಣದಲ್ಲಿ ನಹಬತಿನ ಮೆಟ್ಟಿಲಿನ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದೆ. ಶ್ರೀರಾಮಕೃಷ್ಣರು ಅದೇ ಹಾದಿಯಲ್ಲಿ ಹುಣಸೆ ಮರದ ತೋಪಿಗೆ ಹೋದುದು ನನಗೆ ತಿಳಿಯಲೇ ಇಲ್ಲ. ಬೇರೆ ದಿನಗಳಲ್ಲಿ ಅವರ ಪಾದರಕ್ಷೆಯ ಸಪ್ಪಳ ಕೇಳಿಸುತ್ತಿತ್ತು. ಅಂದು ನಾನು ಗಾಢ ಧ್ಯಾನದಲ್ಲಿದ್ದೆ. ಆಗ ನನ್ನ ಚೆಹರೆಯೇ ಬೇರೆ ತೆರನಾಗಿತ್ತು. ದೇಹದ ಮೇಲೆ ಒಡವೆಗಳಿದ್ದವು. ಕೆಂಪು ಅಂಚಿನ ಸೀರೆ ಉಟ್ಟಿರುತ್ತಿದ್ದೆ. ಸೀರೆಯ ಸೆರಗು ಗಾಳಿಗೆ ಜಾರಿ ಹೋಗಿತ್ತು. ನನಗದರ ಪರಿವೆಯೇ ಇರಲಿಲ್ಲ. ಶ್ರೀರಾಮಕೃಷ್ಣರಿಗಾಗಿ ತಂಬಿಗೆಯಲ್ಲಿ ನೀರು ತರುತ್ತಿದ್ದ ಹುಡುಗ ಯೋಗೇನ್ ನನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದ. ಆಹಾ, ಆ ದಿನಗಳು ಎಂಥ ಆನಂದಮಯ! ಹುಣ್ಣಿಮೆಯ ರಾತ್ರಿ ಚಂದ್ರನ ಕಡೆಗೆ ತಿರುಗಿ ಕೈ ಜೋಡಿಸಿ, ನಿನ್ನ ಆ ಸ್ವಚ್ಛ ಬೆಳದಿಂಗಳಿನಂತೆ ನನ್ನ ಹೃದಯವನ್ನು ನಿರ್ಮಲಗೊಳಿಸು ಎಂದು ಪ್ರಾರ್ಥಿಸುತ್ತಿದ್ದೆ. ಆಗ ನನ್ನ ಮನಸ್ಸು ಹೀಗಿತ್ತು. ಒಂದು ದಿನ ಕೆಲಸದಾಕೆ ಬಿಂದ್ರೆ ಕಂಚಿನ ತಟ್ಟೆಯೊಂದನ್ನು ಕೆಳಗೆ ಬೀಳಿಸಿದಳು. ಅದರ ಶಬ್ದ ನನ್ನ ಹೃದಯವನ್ನು ಭೇದಿಸುವಂತಿತ್ತು. ಆಗ ಶ್ರೀಮಾತೆಯವರ ಮನಸ್ಸು ಗಾಢ ಧ್ಯಾನದಲ್ಲಿ ಮಗ್ನವಾಗಿತ್ತು. ಆ ಸ್ಥಿತಿಯಲ್ಲಿ ಸಣ್ಣ ಶಬ್ದವು ಸಿಡಿಲಿನ ಧ್ವನಿಯಂತೆ ಕೇಳಿಸುವುದು. ಶ್ರೀಮಾತೆಯವರಂತಹ ವ್ಯಕ್ತಿಗಳಿಗೆ ಎಲ್ಲವನ್ನೂ ಹೇಳಿ ತಿಳಿಸಿಕೊಡಬೇಕಾಗಿರಲಿಲ್ಲ. ನಿಜವಾಗಿಯೂ ಅವರು ಶ್ರೀರಾಮಕೃಷ್ಣರ ಜೀವನವನ್ನು ನೋಡಿ ಕಲಿತುದೇ ಬಹಳ. ಅವರ ಅದ್ಭುತ ತ್ಯಾಗ, ತೀವ್ರ ಭಗವತ್ ವ್ಯಾಕುಲತೆ ಶ್ರೀಮಾತೆಯವರ ಮೇಲೆ ಮಹಾಪರಿಣಾಮವನ್ನು ಬೀರಿತು. ಶ್ರೀರಾಮಕೃಷ್ಣರ ಜೀವನವೇ ಉಪದೇಶಪ್ರಾಯವಾಗಿತ್ತು. ಬಹಳ ಕಾಲ ಅವರ ಸನ್ನಿಧಿಯಲ್ಲಿದ್ದ ಶ್ರೀಮಾತೆಯವರು ಅವರ ಎಷ್ಟೋ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರು. ಶ್ರೀರಾಮಕೃಷ್ಣರು ನಿರಂತರ ಸಮಾಧಿಗೆ ಹೋಗುತ್ತಿರುವುದನ್ನು ಅವರು ಗಮನಿಸಿದರು. ಮೊದಮೊದಲು ಅವರಿಗೆ ಭಾವ ಸಮಾಧಿಗಳೆಂದರೆ ಅಷ್ಟಾಗಿ ತಿಳಿದಿರಲಿಲ್ಲ. ಶ್ರೀರಾಮಕೃಷ್ಣರ ಸನ್ನಿಧಿಯಲ್ಲಿ ಅವರು ಎಲ್ಲವನ್ನೂ ಕಲಿತರು. ಅವರಿಗೆ ಸಂಕೀರ್ತನೆ ಎಂದರೆ ತುಂಬಾ ಇಷ್ಟ. ಶ್ರೀರಾಮಕೃಷ್ಣರು ತಮ್ಮ ಕೊಠಡಿಯಲ್ಲಿ ಭಕ್ತರೊಡನೆ ಹಾಡಿ ನರ್ತಿಸುವಾಗ
ನಹಬತ್ ಕಡೆಗಿರುವ ಬಾಗಿಲನ್ನು ತೆರೆದಿಡಲು ರಾಮಲಾಲನಿಗೆ ಹೇಳುತ್ತಿದ್ದರು. ಈ ಕೋಣೆಯಲ್ಲಿ ಭಕ್ತಿಯ ಪ್ರವಾಹ ಹರಿಯುವುದು, ಅವಳದನ್ನು ನೋಡಬೇಕು, ಇಲ್ಲದಿದ್ದರೆ ಅವಳು ಕಲಿಯುವುದು ಹೇಗೆ ಎನ್ನುತ್ತಿದ್ದರು. ಶ್ರೀಮಾತೆಯವರಿಗೆ ರೋಗ ನಿವಾರಣೆಯ ಒಂದು ಮಂತ್ರ ತಿಳಿದಿತ್ತು. ಅವರ ಆಧ್ಯಾತ್ಮಿಕ ಉನ್ನತಿಗಾಗಿ ಅದನ್ನು ಕಾಳಿಯ ಪದತಲದಲ್ಲಿ ಅರ್ಪಿಸಿ ಬಿಡಬೇಕೆಂದು ಶ್ರೀರಾಮಕೃಷ್ಣರು ಅವರಿಗೆ ಆದೇಶವಿತ್ತರು. ಶ್ರೀಮಾತೆಯವರನ್ನು ಅವರು ಬಹು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರು. ಇದನ್ನು ಕುರಿತು ಶ್ರೀಮಾತೆಯವರು ಹೇಳುತ್ತಿದ್ದರು, ನಾನು ನಹಬತಿನಲ್ಲಿರುವಾಗ ರಾಮಲಾಲನನ್ನೂ ಕೂಡ ಅಲ್ಲಿಗೆ ಬರಲು ಅವರು ಬಿಡುತ್ತಿರಲಿಲ್ಲ. ಅವನು ನನ್ನ ಸೋದರಳಿಯನಾದರು. ಒಂದು ದಿನ ಹೃದಯ ಬೆಳಿಗ್ಗೆ 9 ಗಂಟೆಯ ಸಮಯದಲ್ಲಿ ಕಾಳಿಮಾತೆಯ ಪ್ರಸಾದವನ್ನು ಶ್ರೀಮಾತೆ ಮತ್ತು ಲಕ್ಷ್ಮೀದೇವಿಯವರಿಗೆ ಕೊಟ್ಟು ಬರಲು ನಹಬತಿಗೆ ಹೋಗಿದ್ದವನು ಅಲ್ಲಿಯೇ ಬಹಳ ಹೊತ್ತು ಮಾತನಾಡುತ್ತಾ ಕುಳಿತು ಬಿಟ್ಟನು. ಅವನು ಹಿಂತಿರುಗಿದ ಮೇಲೆ ಶ್ರೀರಾಮಕೃಷ್ಣರು ಅವನನ್ನು ಚೆನ್ನಾಗಿ ಬೈದು ನುಡಿದರು. ಹೋಗಿ ಕೊಟ್ಟು ಬಿಟ್ಟು ಕೂಡಲೇ ಬಂದು ಬಿಡಬೇಕು. ಎಚ್ಚರಿಕೆ, ಇನ್ಮುಂದೆ ಈ ರೀತಿ ವಿಳಂಬ ಮಾಡಬೇಡ. ಅವರನ್ನು ಈ ರೀತಿ ರಕ್ಷಿಸುವುದು, ನೇರವಾಗಿ ಧರ್ಮೋಪದೇಶ ನೀಡುವುದು, ಇವು ಮಾತ್ರವಲ್ಲದೆ ಶ್ರೀರಾಮಕೃಷ್ಣರು ಅವರಿಗೆ ಅನೇಕ ಧಾರ್ಮಿಕ ಕೃತ್ಯಗಳಲ್ಲಿ ಉತ್ಸಾಹ ನೀಡುತ್ತಿದ್ದರು. ಶ್ರೀಮಾತೆ ಚೆನ್ನಾಗಿ ಹಾಡಬಲ್ಲವರಾಗಿದ್ದರು. ದಕ್ಷಿಣೇಶ್ವರದಲ್ಲಿ ಒಂದು ರಾತ್ರಿ ಅವರು ಮತ್ತು ಲಕ್ಷ್ಮೀದೇವಿ ಮೃದು ಸ್ವರದಲ್ಲಿ ಅತ್ಯಂತ ಭಾವಪೂರ್ಣವಾಗಿ ಹಾಡುತ್ತಿದ್ದರು. ಶ್ರೀರಾಮಕೃಷ್ಣರಿಗೆ ಅದನ್ನು ಕೇಳಿ ಮಹದಾನಂದವಾಯಿತು. ಮರುದಿನ ಶ್ರೀಮಾತೆಯವರಿಗೆ ಹೇಳಿದರು, ನಿನ್ನೆ ನೀವಿಬ್ಬರು ಬಹಳ ಚೆನ್ನಾಗಿ ಹಾಡುತ್ತಿದ್ದೀರಿ, ಭೇಷ್ ಭೇಷ್ ಎಂದು. ಇನ್ನೊಂದು ದಿನ ಸಂಜೆ ಶ್ರೀಮಾತೆಯವರು ಒಂದು ಮಲ್ಲಿಗೆ ಹೂವಿನ ಹಾರವನ್ನು ತಯಾರಿಸಿ ಕಾಳಿ ದೇವಾಲಯಕ್ಕೆ ಕಳಿಸಿದರು. ಅಂದು ಶ್ರೀರಾಮಕೃಷ್ಣರು ಮಂದಿರಕ್ಕೆ ಹೋದಾಗ ಕಾಳಿದೇವಿಯ ಕೊರಳಿನಲ್ಲಿ ಶೋಭಿಸುತ್ತಿದ್ದ ಆ ಹಾರವನ್ನು ನೋಡಿ ಭಾವಪರವಶರಾಗಿ ಹೇಳಿದರು, ಕಪ್ಪು ಬಣ್ಣಕ್ಕೆ ಎಷ್ಟು ಚೆನ್ನಾಗಿ ಹೊಂದಿಕೆಯಾಗುತ್ತಿದೆ ಇದು ಎಂದು. ಶ್ರೀಮಾತೆಯವರೇ ಈ ಹಾರವನ್ನು ಮಾಡಿರುವುದೆಂದು ತಿಳಿದು ಈ ಹಾರದೊಂದಿಗೆ ಕಾಳಿಮಾತೆ ಎಷ್ಟು ಸುಂದರವಾಗಿ ಕಾಣುತ್ತಾಳೆಂಬುದನ್ನು ಬಂದು ನೋಡಬೇಕೆಂದು ಅವರಿಗೆ ಹೇಳಿ ಕಳಿಸಿದರು. ಶ್ರೀಮಾತೆಯವರು ಕೆಲಸದಾಕೆ ಬಿಂದ್ರೆಯೊಡನೆ ಬಂದರು. ಅದೇ ಸಮಯದಲ್ಲಿ ಬಾಲಾರಾಮ ಬಾಬು, ಸುರೇಂದ್ರ ಬಾಬು ಮತ್ತಿತರರು ದೇವಸ್ಥಾನದೆಡೆಗೆ ಹೋಗುತ್ತಿದ್ದರು. ಶ್ರೀಮಾತೆಯವರು ನಾಚಿಕೆಯಿಂದ ಬಿಂದ್ರೆಯ ಸೆರಗಿನ ಹಿಂದೆ ತಮ್ಮನ್ನು ಮರೆಸಿಕೊಂಡು ದೇವಸ್ಥಾನದ ಪಕ್ಕದ ಮೆಟ್ಟಿಲಿನ ಮೂಲಕ ಬರತೊಡಗಿದರು. ಇದನ್ನು ಕಂಡು ಶ್ರೀರಾಮಕೃಷ್ಣರು ಆ ಕಡೆಯಿಂದ ಬರಬೇಡ, ಆ ದಿನ ಮೀನಿನ ಹೆಂಗಸು ಅಲ್ಲಿ ಕಾಲು ಜಾರಿ ಬಿದ್ದಿದ್ದಳು, ಮುಂಭಾಗದ ಮೆಟ್ಟಿಲಿನಿಂದ ಬಾ ಎಂದು ಕೂಗಿ ಹೇಳಿದರು. ಇದನ್ನು ಕೇಳಿ ಬಲರಾಮ ಮತ್ತಿತರರು ಅತ್ತ ಸರಿದು ಶ್ರೀಮಾತೆಯವರಿಗೆ ಹೋಗಲು ಅವಕಾಶ ಮಾಡಿಕೊಟ್ಟರು. ಅನಂತರ ಶ್ರೀಮಾತೆಯವರು ಮುಖ್ಯ ದ್ವಾರದಿಂದಲೇ ತಮಗೆ ತೃಪ್ತಿಯಾಗುವಷ್ಟು ಕಾಳಿಯನ್ನು ನೋಡಿ ಆನಂದಿಸಿದರು. ಧ್ಯಾನ ಜಪಗಳ ಮೂಲಕ ಶ್ರೀಮಾತೆಯವರ ಮನಸ್ಸು ಹೆಚ್ಚು ಹೆಚ್ಚು ಏಕಾಗ್ರಗೊಂಡಿತು. ಅವರದು ಶಾಂತ ಭಾವ. ಅವರ ಆಧ್ಯಾತ್ಮಿಕ ಪ್ರಗತಿ ವಿಭಿನ್ನ ಭಾವಗಳ ಮೂಲಕ ಹೊರಗೆ ಅಭಿವ್ಯಕ್ತವಾಗುತ್ತಿರಲಿಲ್ಲ. ಭಾವ, ದರ್ಶನ ಇತ್ಯಾದಿಗಳೇ ಆಧ್ಯಾತ್ಮಿಕ ಪ್ರಗತಿಯ ಕುರುಹುಗಳಲ್ಲ. ಆದರೆ ಇತರರಲ್ಲಿ ಅವರು ವಿಭಿನ್ನ ಭಾವ ವಿಕಾಸವನ್ನು ನೋಡಿದ್ದರು. ವಿಶೇಷವಾಗಿ ಗೌರಿಮಾಳ ಪ್ರೇಮಾಧಿಕ್ಯತೆ, ಭಾವಾತಿರೇಕ ಅವರ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮವನ್ನುಂಟು ಮಾಡಿತ್ತು. ಈಗ ತಾವು ಅಂಥದ್ದೇ ಭಾವವನ್ನು ಪಡೆಯಬೇಕೆಂಬ ಆಸಕ್ತಿ ಅವರಲ್ಲಿ ಅಂಕುರಿಸಿತು. ತಮ್ಮ ಈ ಅಭಿಲಾಷೆಯನ್ನು ಲಕ್ಷ್ಮೀದೇವಿಯ ಮೂಲಕ ಶ್ರೀರಾಮಕೃಷ್ಣರಿಗೆ ತಿಳಿಸಿದರು. ಅದಕ್ಕೆ ಶ್ರೀರಾಮಕೃಷ್ಣರ ಉತ್ತರ, ಅವಳು ಕಾಳಿಘಾಟಿನ ಹುಡುಗಿ, ಅವಳು ಅದನ್ನೆಲ್ಲ ಸಹಿಸಬಲ್ಲಳು. ಆದರೆ ಅವಳು ಗೌಪ್ಯವಾಗಿರುವುದೇ ಒಳ್ಳೆಯದು. ಮೃದು ಸ್ವಭಾವದವರು ಮೃದು ಹಾದಿಯಲ್ಲಿಯೇ ಮುಂದುವರಿಯಬೇಕು. ಲಜ್ಜೆಯೇ ಅವರ ಧರ್ಮ. ಅದಿಲ್ಲದಿದ್ದರೆ ಜನರ ನಿಂದೆಗೆ ಪಾತ್ರರಾಗಬೇಕಾಗುವುದು. ಆದರೂ ಶ್ರೀಮಾತೆಯವರ ಆಧ್ಯಾತ್ಮಿಕ ಅನುಭವವನ್ನು ಪಡೆಯುವ ಹಂಬಲ ತಣ್ಣಗಾಗಲಿಲ್ಲ. ಯೋಗಿನ್ಮಾಳನ್ನು ಕರೆದು ಅವರು ಒಮ್ಮೆ ಹೇಳಿದರು, ಅವರಿಗೆ ಹೇಳು, ನನಗೂ ಏನಾದರೂ ಸ್ವಲ್ಪ ಭಾವಾಗೀವ ಲಭಿಸಲೆಂದು. ಅಲ್ಲಿ ಯಾವಾಗಲೂ ಜನರಿರುತ್ತಾರೆ, ನನಗೆ ಹೇಳಲು ಅವಕಾಶವೇ ದೊರೆಯುವುದಿಲ್ಲ. ಯೋಗಿನ್ಮ ಇದಕ್ಕೊಪ್ಪಿದಳು. ಶ್ರೀರಾಮಕೃಷ್ಣ ಮತ್ತು ಶ್ರೀಮಾತೆ ಇವರ ನಡುವೆ ಆಧ್ಯಾತ್ಮಿಕ ಚಿರ ಸಂಬಂಧವಿರುವಾಗ ತನ್ನ ಮಧ್ಯಸ್ಥಿಕೆ ಅನಾವಶ್ಯಕವಾದುದೆಂದು ಅವಳಿಗೆ ತಿಳಿಯಲಿಲ್ಲ.
ಹಾಗೂ ಶ್ರೀಮಾತೆಯವರು ಯಾವಾಗಲೂ ಭಗವದ್ಭಾವದಲ್ಲಿಯೇ ಇರುತ್ತಿದ್ದುದರಿಂದ ಪುನಃ ಭಾವ ಸಮಾಧಿಯ ಪ್ರಯೋಜನವಿರದು ಎಂಬುದು ಅವಳಿಗೆ ತಿಳಿಯದು. ಮರುದಿನ ಬೆಳಿಗ್ಗೆ ಶ್ರೀರಾಮಕೃಷ್ಣರ ಕೊಠಡಿಯಲ್ಲಿ ಒಬ್ಬರೇ ಇರುವಾಗ ಅವಳು ಈ ವಿಷಯವನ್ನು ಪ್ರಸ್ತಾಪಿಸಿದಳು. ಶ್ರೀರಾಮಕೃಷ್ಣರು ಕೇಳಿಯೂ ಮರು ಮಾತನಾಡದೆ ಸುಮ್ಮನೆ ಗಂಭೀರವಾಗಿ ಕುಳಿತುಬಿಟ್ಟರು. ಅವರು ಆ ಅವಸ್ಥೆಯಲ್ಲಿರುವಾಗ ಯಾರಿಗೂ ಮಾತನಾಡುವ ಧೈರ್ಯವಿರುತ್ತಿರಲಿಲ್ಲ. ಯೋಗಿನ್ಮ ಸುಮ್ಮನೆ ಪ್ರಣಾಮ ಮಾಡಿ ನಹಬತಿಗೆ ಹಿಂತಿರುಗಿದಳು. ನಹಬತಿನಲ್ಲಿ ಶ್ರೀಮಾತೆಯವರು ಪೂಜೆ ಮಾಡುತ್ತಿದ್ದರು. ಬಾಗಿಲು ಸ್ವಲ್ಪ ಮಾತ್ರ ತೆರೆದಿತ್ತು. ಯೋಗಿನ್ಮ ಬಾಗಿಲ ಮೂಲಕ ಇಣುಕಿ ನೋಡಿದಳು. ಶ್ರೀಮಾತೆಯವರು ಭಾವಾವೇಶದಲ್ಲಿದ್ದರು. ಒಮ್ಮೊಮ್ಮೆ ನಗುತ್ತಾರೆ, ಒಮ್ಮೊಮ್ಮೆ ಅಳುತ್ತಾರೆ. ಎರಡೂ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ಸ್ವಲ್ಪ ಹೊತ್ತು ಈ ಸ್ಥಿತಿಯಲ್ಲಿದ್ದು ಅನಂತರ ಸಮಾಧಿಸ್ಥರಾಗಿ ಸ್ಥಿರವಾಗಿ ಕುಳಿತರು. ಆಗ ಯೋಗಿನ್ಮ ಬಾಗಿಲನ್ನು ಮುಚ್ಚಿ ಹೊರಟು ಹೋದಳು. ಬಹಳ ಹೊತ್ತಿನ ನಂತರ ಮತ್ತೆ ಬಂದಾಗ ಶ್ರೀಮಾತೆ ಕೇಳಿದರು, ಈಗ ತಾನೇ ಬಂದೆಯಾ ಎಂದು. ತಾಯಿ, ನನಗೆ ಭಾವವೇ ಆಗಲಿಲ್ಲವೆಂದು ಹೇಳಿದೆಯಲ್ಲ ಎಂದು ಛೇಡಿಸಿದಳು. ಯೋಗಿನ್ಮ ಆಗಾಗ ದಕ್ಷಿಣೇಶ್ವರದಲ್ಲಿ ತಂಗುತ್ತಿದ್ದಳು. ಅವಳು ಪ್ರತ್ಯೇಕವಾಗಿ ಮಲಗಬೇಕೆಂದು ಬಯಸಿದರು. ಶ್ರೀಮಾತೆಯವರು ಬಿಡದೆ ಅವಳನ್ನು ಎಳೆದು ತಮ್ಮ ಜೊತೆ ಮಲಗಿಸಿಕೊಳ್ಳುತ್ತಿದ್ದರು. ಒಂದು ರಾತ್ರಿ ಎಲ್ಲಿಂದಲೋ ಕೊಳಲಿನ ಧ್ವನಿ ಕೇಳಿಬರುತ್ತಿತ್ತು. ಅದರ ಮಧುರ ಧ್ವನಿಯಿಂದ ಶ್ರೀಮಾತೆಯವರು ಭಾವವಿಹ್ವಲರಾದರು ಮತ್ತು ಮೇಲೆದ್ದು ನಗತೊಡಗಿದರು. ಯೋಗಿನ್ಮ ಕೂಡ ಮೇಲೆದ್ದು ತಾನು ಗೃಹಸ್ಥಳಾಗಿರುವುದರಿಂದ ಈ ಸಂದರ್ಭದಲ್ಲಿ ಶ್ರೀಮಾತೆಯವರನ್ನು ಸ್ಪರ್ಶಿಸುವುದು ಯುಕ್ತವಲ್ಲವೆಂದು ಭಾವಿಸಿ ಹಾಸಿಗೆಯ ಒಂದು ತುದಿಗೆ ಸರಿದು ಕುಳಿತಳು. ಬಹಳ ಹೊತ್ತಿನ ನಂತರ ಶ್ರೀಮಾತೆಯವರು ಭಾವಾವಸ್ಥೆಯಿಂದ ಕೆಳಗಿಳಿದರು. ಶ್ರೀರಾಮಕೃಷ್ಣರಂತೆ ಶಾರದಾದೇವಿಯವರು ಅನೇಕ ಮತ ಧರ್ಮಗಳಿಗೆ ಸಂಬಂಧಿಸಿದ ಸಾಧನೆಗಳನ್ನು ಮಾಡಿದವರಲ್ಲ. ಆದರೆ ಇತರ ಮತ ಧರ್ಮಗಳ ಭಾವಾಗ್ರಹಣ ಸಾಮರ್ಥ್ಯ ಅವರಿಗಿತ್ತು. ಒಮ್ಮೆ ಕ್ರೈಸ್ತ ಧರ್ಮದ ಸಂಬಂಧದಲ್ಲಿ ಅವರ ಆ ಸಾಮರ್ಥ್ಯವನ್ನು ಕಂಡು ಸೋದರಿ ನಿವೇದಿತಾ ಮತ್ತಿತರರು ವಿಸ್ಮಿತರಾಗಿದ್ದರು. ನಿವೇದಿತಾ ಬರೆಯುತ್ತಾಳೆ, ಶ್ರೀಮಾತೆ ಮತ್ತು ಅವರ ಕಡೆಯವರು ದೇವರ ಮನೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದರು. ಆಗ ಶ್ರೀಮಾತೆಯವರು ಕ್ರೈಸ್ತ ಹಬ್ಬದ ಅರ್ಥವನ್ನು ಕೇಳಬಯಸಿದರು. ಇದಾದ ನಂತರ ಈಸ್ಟರ್ ಸಂಕೀರ್ತನೆ ನಡೆಯಿತು. ಶ್ರೀಮಾತೆಯವರ ಶೀಘ್ರ ಗ್ರಾಹಿತ್ವ ಮತ್ತು ಆ ಸಂಕೀರ್ತನೆಯೊಡನೆ ಅವರಿಗಿದ್ದ ಆಳ ಸಹಾನುಭೂತಿ ಯಾವ ಪರಕೀಯತೆಯ ಅಥವಾ ಅಪರಿಚಿತತೆಯ ತಡೆಯೂ ಇಲ್ಲದೆ ವ್ಯಕ್ತವಾದವು. ಆಗ ಶಾರದಾದೇವಿಯವರ ಶ್ರೇಷ್ಠ ಧಾರ್ಮಿಕ ಸಂಸ್ಕೃತಿಯ ಅತ್ಯಂತ ಹೃದಯಸ್ಪರ್ಶಿಯಾದ ಅಂಶ ಪ್ರಥಮ ಬಾರಿಗೆ ನಮಗೆ ಗೋಚರವಾಯಿತು. ಶ್ರೀರಾಮಕೃಷ್ಣರ ಸ್ಪರ್ಶದಿಂದ ಪುನೀತರಾದ ಇತರ ಮಹಿಳೆಯರಲ್ಲೂ ಈ ಶಕ್ತಿಯನ್ನು ಕಾಣಬಹುದಿತ್ತು. ಆದರೆ ಶ್ರೀಮಾತೆಯವರಲ್ಲಿ ಅದು ಅಗಾಧ ಪಾಂಡಿತ್ಯದ ಪೂರ್ಣ ಶಕ್ತಿಯೊಡನೆ ಮತ್ತು ನಿಶ್ಚಿತತೆಯೊಡನೆ ವ್ಯಕ್ತವಾಯಿತು. ಶಿಷ್ಯರಾಗಿ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಭಾವವನ್ನು ಎಷ್ಟರ ಮಟ್ಟಿಗೆ ಹೀರಿಕೊಂಡಿದ್ದರೆಂಬುದಕ್ಕೆ ಇದೊಂದು ಉದಾಹರಣೆ. ಶ್ರೀಮಾತೆ ಶಾರದಾದೇವಿಯವರು ಶ್ರೀರಾಮಕೃಷ್ಣರ ಲೀಲಾ ಸಹಕಾರಿಯಾಗಿ ಬಂದವರು. ಅಪಾರ ಹೊಣೆ ಅವರ ಮೇಲಿನದು. ಇದರ ಅರಿವನ್ನು ಅವರಿಗೆ ಉಂಟು ಮಾಡುವುದು ಮತ್ತು ಮುಂದಿನ ಮಹತ್ ಕಾರ್ಯಕ್ಕೆ ಅವರನ್ನು ಸಿದ್ಧಪಡಿಸುವುದು ಶ್ರೀರಾಮಕೃಷ್ಣರ ಜವಾಬ್ದಾರಿಯಾಗಿತ್ತು. ಷೋಡಶಿ ಪೂಜೆಯ ಮೂಲಕ ಅವರನ್ನು ದೈವತ್ವಕ್ಕೇರಿಸಿ ಅವರ ದೈವಿ ಪಾತ್ರವನ್ನು ಅವರಿಗೆ ಜ್ಞಾಪಕಪಡಿಸಿದರು. ಆಧ್ಯಾತ್ಮಿಕ ಮತ್ತು ವ್ಯಾವಹಾರಿಕ ತರಬೇತಿಯ ಮೂಲಕ ಅವರನ್ನು ಮುಂದಿನ ಆಧ್ಯಾತ್ಮಿಕ ಕಾರ್ಯಕ್ಕೆ ಅಣಿಗೊಳಿಸಿದರು. ವಿವಿಧ ಮಂತ್ರಗಳನ್ನು ಅವುಗಳ ವೈಶಿಷ್ಟ್ಯವನ್ನು ತಿಳಿಸಿಕೊಡುವುದರ ಮೂಲಕ ಅವರ ಕಾರ್ಯವನ್ನು ಸಂಗಮಗೊಳಿಸಿದರು. ಅನೇಕ ಘಟನೆಗಳ ಮೂಲಕ ಅವರ ಮಾತೃಭಾವವನ್ನು ಅಭಿವ್ಯಕ್ತಗೊಳಿಸಿದರು. ಭಕ್ತರಿಗೂ ಅವರಾರು ಮತ್ತು ಅವರ ಪಾತ್ರವೇನು ಎಂಬುದನ್ನು ಅನೇಕ ಬಾರಿ ಶ್ರುತಪಡಿಸಿದರು. ಹೀಗೆ ಮುಂದೆ ಅವರು ಸಹಸ್ರಾರು ಜನರ ಮಮತೆಯ ತಾಯಿಯಾಗಿ ಮತ್ತು ಗುರುವಾಗಿ ಇಹಲೋಕ ಜೀವನ ನಡೆಸುವುದಕ್ಕೂ ಇನ್ನೂ ಮುಂದೆ ವಿಶ್ವ ಜನನಿಯಾಗಿ ವಿಶ್ವಾದ್ಯಂತ ಪೂಜಿಸಲ್ಪಡುವುದಕ್ಕೂ ಅವರು ಶ್ರೀರಾಮಕೃಷ್ಣರ ದಿವ್ಯ ಮಾರ್ಗದರ್ಶನದಲ್ಲಿ ಬಹುಶಃ ಅವರಿಗರಿವಿಲ್ಲದಂತೆಯೇ ಅಣಿಯಾಗುತ್ತಿದ್ದರು. ಶ್ರೀರಾಮಕೃಷ್ಣರು ತಮ್ಮ ಜೀವಿತದ ಕೊನೆಗಾಲದಲ್ಲಿ
ಅವರ ದೈವೀ ಪಾತ್ರವನ್ನು ಭಕ್ತರ ಮುಂದೆ ಹೆಚ್ಚು ಹೆಚ್ಚು ವ್ಯಕ್ತಪಡಿಸಿ ಮುಂದಿನ ಗುರುತರ ಜವಾಬ್ದಾರಿಯನ್ನು ಸ್ವೀಕರಿಸಲು ಅವರನ್ನು ನೇರವಾಗಿ ಆಹ್ವಾನಿಸತೊಡಗಿದರು. ಕಾಶೀಪುರದಲ್ಲಿ ಒಂದು ದಿನ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ದಿಟ್ಟಿಸಿ ನೋಡತೊಡಗಿದರು. ಕಾಶೀಪುರದಲ್ಲಿ ಒಂದು ದಿನ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ದಿಟ್ಟಿಸಿ ನೋಡತೊಡಗಿದರು. ಏನಾದರೂ ಹೇಳಬೇಕಿದ್ದರೆ ಹೇಳಿ ಎಂದರು ಶ್ರೀಮಾತೆ. ಹೌದು, ನೀನೇನು ಮಾಡುವುದಿಲ್ಲವೇ? ಇದೇ ಎಲ್ಲ ಮಾಡಬೇಕೇನು ಎಂದು ಕೇಳಿದರು. ಶ್ರೀಮಾತೆಯವರು ತಮ್ಮ ಅಸಹಾಯಕತೆಯನ್ನು ನೆನೆಸಿಕೊಂಡು ಹೇಳಿದರು. ನಾನು ಹೆಂಗಸು, ನಾನೇನು ಮಾಡಬಲ್ಲೆ? ಶ್ರೀರಾಮಕೃಷ್ಣರು ಥಟ್ಟನೆ ನುಡಿದರು. ಇಲ್ಲ ಇಲ್ಲ, ನೀನು ಬಹಳ ಕೆಲಸ ಮಾಡಬೇಕಾಗಿದೆ. ಇನ್ನೊಂದು ದಿನ ಶ್ರೀಮಾತೆಯವರು ಊಟ ತೆಗೆದುಕೊಂಡು ಹೋದಾಗ ಶ್ರೀರಾಮಕೃಷ್ಣರು ಕಣ್ಣು ಮುಚ್ಚಿರುವುದನ್ನು ಕಂಡು ಹೇಳಿದರು. ಇದು ಊಟದ ಸಮಯ, ಏಳುತ್ತೀರಾ? ಶ್ರೀರಾಮಕೃಷ್ಣರು ಯಾವುದೋ ದೂರ ದೇಶದಿಂದ ಬಂದವರಂತೆ ಇನ್ನೂ ಭಾವಾನ್ವಿತರಾಗಿಯೇ ಶ್ರೀಮಾತೆಯವರ ಕಡೆಗೆ ತಿರುಗಿ ಹೇಳಿದರು. ನೋಡು, ಕಲ್ಕತ್ತೆಯ ಜನ ಅಂಧಕಾರದಲ್ಲಿ ಹುಳುವಿನಂತೆ ವಿಲಿವಿಲಿ ಒದ್ದಾಡುತ್ತಿರುವರು. ಅವರನ್ನು ನೋಡಿಕೊ. ಶ್ರೀಮಾತೆಯವರು ನಾನು ಹೆಂಗಸು, ಅದು ಹೇಗಾದೀತು ಎಂದು ಮತ್ತೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ಶ್ರೀರಾಮಕೃಷ್ಣರು ತಮ್ಮ ದೇಹದೆಡೆಗೆ ಕೈ ತೋರಿಸಿ ಅದೇ ಭಾವದಲ್ಲಿಯೇ ಮುಂದುವರಿಸಿದರು. ಇದೇನು ಮಾಡಿರುವುದೋ ಅದಕ್ಕಿಂತ ಹೆಚ್ಚು ನೀನು ಮಾಡಬೇಕಾಗಿದೆ. ಶ್ರೀಮಾತೆಯವರು ವಿಷಯವನ್ನು ಬೇರೆಡೆಗೆ ಹರಿಸುವ ನೆವದಿಂದ ಅದು ಸಮಯ ಬಂದಾಗ ಆಗುವುದು. ಈಗ ಊಟ ತೆಗೆದುಕೊಳ್ಳಿ ಎಂದರು. ಆಗ ಶ್ರೀರಾಮಕೃಷ್ಣರು ಮೇಲೆದ್ದರು. ಇಷ್ಟಕ್ಕೆ ಅವರು ನಿಲ್ಲಿಸಲಿಲ್ಲ. ಶಾರದಾ ಪ್ರಸನ್ನನನ್ನು ಮಂತ್ರದೀಕ್ಷೆ ತೆಗೆದುಕೊಳ್ಳಲು ಶ್ರೀಮಾತೆಯವರೆಡೆಗೆ ಕಳಿಸಿದರು. ಕಳಿಸುವ ಮುನ್ನ ಅವನಲ್ಲಿ ಶ್ರದ್ಧೆಯನ್ನುಂಟು ಮಾಡಲು ಒಂದು ಬಂಗಾಳಿ ಪದ್ಯವನ್ನು ಹೇಳಿದರು. ಅನಂತ ರಾಧಾ ಮಾಯಾಶಕ್ತಿ, ಬುದ್ಧಿಗಾಗದು ಅಭಿವ್ಯಕ್ತಿ, ಕೋಟಿ ಕೃಷ್ಣ ಕೋಟಿ ರಾಮ ಹುಟ್ಟಿ ಬೆಳೆದು ಮಡಿವರಿಲ್ಲಿ. ಶ್ರೀಮಾತೆಯವರು ಅಂದು ನಿಜವಾಗಿಯೂ ತ್ರಿಗುಣಾತೀತಾನಂದರಿಗೆ ದೀಕ್ಷೆ ನೀಡಿರಲಿಕ್ಕಿಲ್ಲ. ಅವರೇ ಹೇಳಿರುವಂತೆ ಸ್ವಾಮಿ ಯೋಗಾನಂದರೇ ಅವರ ಪ್ರಥಮ ಶಿಷ್ಯರು. ಆದರೆ ತ್ರಿಗುಣಾತೀತಾನಂದರ ಸೋದರ ಆಶುತೋಷ ಮಿತ್ರನು ಅವರು ಶ್ರೀಮಾತೆಯವರಿಂದಲೇ ಮಂತ್ರದೀಕ್ಷೆ ಪಡೆದಿರುವರೆಂದು ಹೇಳುತ್ತಾನೆ. ಯೋಗಾನಂದರಿಗೆ ಮಂತ್ರದೀಕ್ಷೆ ನೀಡಿದ ಮೇಲೆ ಬಹುಶಃ ತ್ರಿಗುಣಾತೀತಾನಂದರಿಗೂ ನೀಡಿರಬಹುದು. ಏನೇ ಆಗಲಿ ಶ್ರೀರಾಮಕೃಷ್ಣರು ಅವರನ್ನು ಗುರುಪಟ್ಟಕ್ಕೆ ಏರಿಸಲು ಪ್ರಯತ್ನಿಸುತ್ತಿದ್ದರೆಂಬುದು ನಿಜ. ಶ್ರೀಮಾತೆಯವರದು ಅತ್ಯಂತ ಸರಳ ಸ್ವಭಾವ. ಆಧುನಿಕ ವಿದ್ಯಾಭ್ಯಾಸವಿಲ್ಲದವರು, ಯಾವ ಅಧಿಕಾರ ವೈಭವಗಳಿಂದ ಹೊರತಾದವರು. ಅವರ ನೈಜ ವ್ಯಕ್ತಿತ್ವವನ್ನು ಗುರುತಿಸುವುದು ಸುಲಭ ಸಾಧ್ಯವಲ್ಲ. ಅದಕ್ಕಾಗಿ ಶ್ರೀರಾಮಕೃಷ್ಣರು ತಾವೇ ಅವರ ಸ್ವರೂಪವನ್ನು ಪ್ರಕಟಪಡಿಸಲು ಮುಂದಾದರು. ಆಧುನಿಕ ಭೋಗೈಶ್ವರ್ಯದಿಂದ ಮೆರೆದಾಡುವ ಈ ಯುಗದ ಜನರಿಗೆ ಶುದ್ಧ ಸಾತ್ವಿಕ ಸ್ವಭಾವದ ಪವಿತ್ರ ವ್ಯಕ್ತಿಗಳ ಮಹತ್ವವನ್ನು ಅರಿಯುವ ಸಾಮರ್ಥ್ಯವಿರುವುದಿಲ್ಲವೆಂದು ಶ್ರೀರಾಮಕೃಷ್ಣರು ತಿಳಿದಿದ್ದರು. ಅವರು ಶ್ರೀಮಾತೆಯವರ ವಿಷಯವಾಗಿ ಹೇಳುತ್ತಿದ್ದರು. ಬೂದಿ ಮುಚ್ಚಿದ ಬೆಕ್ಕು ಎಂದು. ಬೂದಿ ಮುಚ್ಚಿದ ಬೆಕ್ಕಿನ ನೈಜ ವರ್ಣ ತಿಳಿಯದಿರುವಂತೆ ಶ್ರೀಮಾತೆಯವರ ಆಂತರಿಕ ಸೌಂದರ್ಯವು ಜನಸಾಮಾನ್ಯರ ತಿಳುವಳಿಕೆಗೆ ಮೀರಿದುದು. ಒಂದು ದಿನ ಗೋಲಾಪ್ಮಾಗೆ ಹೇಳಿದರು. ಅವಳು ಶಾರದೆ, ಸಾಕ್ಷಾತ್ ಸರಸ್ವತಿ, ಜ್ಞಾನವೀಯಲು ಬಂದಿರುವಳು. ರೂಪವಿದ್ದರೆ ಜನರು ಕೆಟ್ಟ ದೃಷ್ಟಿಯಿಂದ ನೋಡಿ ಅವರಿಗೆ ಅಶುಭ ಉಂಟಾಗುವುದೆಂದು ರೂಪವನ್ನು ಮರೆಸಿಕೊಂಡು ಬಂದಿರುವಳು. ಇನ್ನೊಮ್ಮೆ ಅವರು ಹೇಳಿದರು, ಅವಳು ಜ್ಞಾನದಾಯಿನಿ, ಮಹಾಬುದ್ಧಿಮತಿ. ಅವಳೇನು ಸಾಮಾನ್ಯ ವ್ಯಕ್ತಿಯೇ? ಅವಳು ನನ್ನ ಶಕ್ತಿ. ಹೃದಯನಿಗೆ ಒಮ್ಮೆ ಹೇಳಿದರು, ನೋಡು, ಅವಳ ಹೆಸರು ಶಾರದಾ, ಅವಳು ಸರಸ್ವತಿ. ಅದಕ್ಕೆ ಒಡವೆ ಧರಿಸುವುದೆಂದರೆ ಇಷ್ಟ. ಹೀಗೆ ಅನೇಕ ರೀತಿಯಲ್ಲಿ ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಶ್ರೀಮಾತೆಯವರ ಹಿರಿಮೆಯನ್ನು ಅವರಿಗೂ ಮತ್ತಿತರರಿಗೂ ಪ್ರಕಾಶಪಡಿಸಿದರು. ಇಷ್ಟೇ ಅಲ್ಲದೆ ಅವರು ತಮ್ಮ ಮಾತೃಭಾವವನ್ನು, ದಿವ್ಯ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸಲು ಭಕ್ತರನೇಕರನ್ನು ಅವರೆಡೆಗೆ ಕಳಿಸುತ್ತಿದ್ದರು. ಭಕ್ತರೊಡನೆ ಅವರ ಸಂಬಂಧವನ್ನು ಕಲ್ಪಿಸುವುದು ಇದರ ಉದ್ದೇಶವಾಗಿತ್ತು. ಇದಕ್ಕೆ ಉದಾಹರಣೆಯಾಗಿ ಅನೇಕ ಘಟನೆಗಳು ದಿವ್ಯ ದಾಂಪತ್ಯದಲ್ಲಿ ವಿವರಿಸಲ್ಪಟ್ಟಿವೆ. ಇದು ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ಗುರುವಾಗಿ ಮಾಡಬೇಕಾದ ಕರ್ತವ್ಯವಾಗಿತ್ತು. ಜೈ ಶ್ರೀರಾಮಕೃಷ್ಣ.